ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತೇನೆ. ಇಲ್ಲೊಂದು ಅಂಗಡಿಯಲ್ಲಿ ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ವೀರು ಮತ್ತು ಧೀರು ಅಂತ ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ. ಇಬ್ಬರು ಅಟ್ ಎ ಟೈಮ್ ಆ ಅಂಗಡಿಯಲ್ಲೇ ನೌಕರಿಗೆ ಸೇರಿದ್ದಾರೆ. ಪ್ರಾರಂಭಕ್ಕೆ ಇಬ್ಬರಿಗೂ 50 ರೂಪಾಯಿ ಪಗಾರ ಇತ್ತು ತಿಂಗಳಿಗೆ. ಒಂದು 3 ತಿಂಗಳಾದ ನಂತರ ಧೀರುಗೆ 50 ರೂಪಾಯಿ ಕಂಟಿನ್ಯೂ ಆಯಿತು. ವೀರುಗೆ 200 ರೂಪಾಯಿ ಮಾಡಿದರು, ಹೆಚ್ಚು ಮಾಡಿದರು ಅಲ್ಲಿ ಮಾಲಕ್. ಆವಾಗ ಧೀರುಗೆ ಒಂಥರ ಮತ್ಸರ, ಹೊಟ್ಟೆ ಕಿಚ್ಚು, ದ್ವೇಷ. ಇಬ್ಬರೇ ಎಟ್ ಎ ಟೈಮ್ ಸೇರಿದ್ದೀವಿ ನಾವು, ಅವನಿಗೆ ಮಾತ್ರ 200 ರೂಪಾಯಿ ಕೊಡ್ತಾ ಇದ್ದಾರೆ, ನನಗೆ 50 ರೂಪಾಯಿ ಅಷ್ಟೇ ಯಾಕೆ ಅಂತ ಭಾಳ ವಿಚಾರ ಮಾಡಿ ಕಡೆಗೆ ಮಾಲಕನ ಕಡೆ ಹೋಗ್ತಾನೆ. ಮಾಲಕರ ಕಡೆ ಹೋಗಿ ಮಾಲಕರ ಜೊತೆಗೆ ಚರ್ಚೆ ಮಾಡ್ತಾನೆ. ಅವನಿಗೆ 200 ರೂಪಾಯಿ, ನನಗೆ ಯಾಕೆ 50 ರೂಪಾಯಿ, ಇಬ್ಬರು ಎಟ್ ಎ ಟೈಮ್ ನಾವು ಸೇರಿದ್ದೀವಿ ಅಂತ. ಆಯಿತು, ಮಾಲಕ ಸುಮ್ಮನಿರ್ತಾನೆ. ಅಲ್ಲೇ ಒಂದು ಸಲ ಅಂಗಡಿ ಸಮೀಪನೇ ಒಂದು ರಸ್ತೆ ಮೇಲೆ ಒಂದು ಒಂಟೆಗಳ ಸವಾರಿ ಹೋಗ್ತಾ ಇರುತ್ತೆ. ಅವನು ಹೇಳ್ತಾನೆ ಧೀರುಗೆ, ಅಲ್ಲಿ ಹೋಗು, ಯಾತಕ್ಕೆ ಅವು ಒಂಟೆಗಳು ಎಲ್ಲಿ ಹೋಗ್ತಾ ಇದ್ದಾವು ಕೇಳ್ಕೊಂಡು ಬಾ ಅಂದ. ಅವನು ಹೋದ, ಅಲ್ಲಿ ಎನ್ಕ್ವೈರಿ ಮಾಡಿದ, ವಾಪಸ್ ಮಾಲಕನ ಹತ್ರ ಬಂದ. ಅವರು ಪೇಟೆಗೆ ಹೋಗ್ತಾ ಇದ್ದಾರೆ. ಮತ್ತೆ ಮಾಲಕ್ ಕೇಳ್ದ, ಯಾತಕ್ಕೆ ಹೋಗ್ತಾ ಇದ್ದಾರೆ? ಮತ್ತೆ ಹೋದ ಅಲ್ಲಿ ಧೀರು, ಮತ್ತೆ ಅವ್ರಿಗೆ ಕೇಳ್ತಾನೆ. ಮತ್ತೆ ಕೇಳಿ ವಾಪಸ್ ಬರ್ತಾನೆ. ಹೇಳ್ತಾನೆ ಮಾಲಕರಿಗೆ, ಇಲ್ಲ, ಅವರು ಮಸಾಲೆ ಪದಾರ್ಥಗಳು ತಗೊಂಡು ಮಾರ್ಕೆಟ್ಗೆ ಮಾರಾಟಕ್ಕೆ ಹೊಂಟಿದ್ದಾರೆ ಅಂತ. ಕಡೆಗೆ ಮಾಲಕ್ ಹೇಳ್ತಾನೆ ಅವನಿಗೆ, ಆಯಿತು, ಅದು ಏನು ರೇಟ್ ಕೇಳ್ಕೊಂಡು ಬಾ ಅಂತ ಕೇಳು ಅಂತ. ಆಯಿತು, ಮತ್ತೆ ಹೋಗ್ತಾನೆ, ಮತ್ತೆ ಎಲ್ಲ ರೇಟ್ ಕೇಳ್ಕೊಂಡು ಬಂದು ಮತ್ತೆ ಮಾಲಕಿಗೆ ಹೇಳ್ತಾನೆ, ಅದು ರೇಟ್ ಇಷ್ಟೆಲ್ಲ ಇದೆ ಅಂತೇಳಿ. ಆಯಿತು, ಹೋಗಿ ಅವ ಅವಸರ ಮಾಡಿ ಹೋಗೋದು ಬರೋದು, ಕೇಳೋದು ಬರೋದು, ಒಂಥರ ಒಂದು ಬ್ರೀದಿಂಗ್ ರೇಟು ಸ್ವಲ್ಪ ಹೆಚ್ಚಾಗಿರುತ್ತೆ. ಉಸಿರಾಟ ಉಸಿರು ಬಿಡ್ತಿರ್ತಾನೆ. ಈಗ ಮಾಲಕ್ ಹೇಳ್ತಾನೆ, ಅವ್ನು ಸ್ವಲ್ಪ ಕೂಡು, ರಿಲ್ಯಾಕ್ಸ್ ಮಾಡು ಅಂತ. ರಿಲ್ಯಾಕ್ಸ್ ಮಾಡು. ಅದಕ್ಕೆ ಮೊದಲೇ ನಾವು ಹೇಳ್ತಾನೆ ವೀರುಗೆ, ನೀನು ಹೋಗಪ್ಪ, ಅದು ಏನೇ ಅನ್ನೋಕ್ಕೆ ಸ್ವಲ್ಪ ಕೇಳ್ಕೊಂಡು ಬಾ. ವೀರು ಹೋಗ್ತಾನೆ, ಎಲ್ಲ ಡ್ಯಾಡಿ ಎಲ್ಲ ಮಾಹಿತಿ ತೊಗೊಂಡು ಕಡೆಗೆ ಬಂದು ಮಾಲಕಿಗೆ ಹೇಳ್ತಾನೆ, ಇಲ್ಲ, ಅವರು ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ, ಮಸಾಲೆ ಪದಾರ್ಥ ತೊಗೊಂಡು ಹೋಗ್ತಾ ಇದ್ದಾರೆ, ಮಾರಾಟ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಮತ್ತು ಅದರದ್ದು ರೇಟ್ ಎಲ್ಲ ಇಷ್ಟಿದೆ ಅಂಥೇಳಿ. ಜೊತೆಗೆ ಅವನು ಅದೇ ಹೊತ್ತಿಗೆ ಊರೊಳಗೆ ತಂದ ಹಳ್ಳಿಯೊಳಗೆ ಕೆಲವು ಮಂದಿಗೆ ಆ ಮಸಾಲೆ ಪದಾರ್ಥ ಬೇಕಾಗಿರುತ್ತೆ. ಸೊ ಅದನ್ನು ಸಹಿತ ಅವರಿಬ್ಬರು ನಡೆಯೋ ಒಂದು ವ್ಯಾಪಾರದ ಒಂದು ಹೊಂದಾಣಿಕೆ ಮಾಡಿ ನಡೆಯೋ ಒಂದು ಕಮಿಷನ್ 500 ರೂಪಾಯಿ ತೊಗೊಂಡು ತಂದಿರ್ತಾನೆ. ಅದನ್ನು ತಗೊಂಡು ಬಂದು ಮಾಲಕನಿಗೆ ಪ್ರಾಮಾಣಿಕವಾಗಿ ಅವನಿಗೆ ಕೊಡ್ತಾನೆ. ನಾನು ಈ ಸಂದರ್ಭದಲ್ಲಿ ಅಷ್ಟೆಲ್ಲ ಎನ್ಕ್ವೈರಿ ಮಾಡಿ 500 ರೂಪಾಯಿ ತೊಗೊಂಡು ಬಂದಿದ್ದೀನಿ, ಇದು ನಿಮ್ಮೆ ಪಾಲಿದು ತೊಗೊಳ್ರಿ ಅಂತ ಕೊಡ್ತಾನೆ. ಆವಾಗ ಮಾಲಕ ಆ ಧೀರ್ಘ ಹೇಳ್ತಾನೆ, ನೋಡು, ನೀನು ಹೋಗಬೇಕಾದ್ರೆ ಒಂದು ಸಲ ಓದಿ ಕೇಳ್ಕೊಂಡು ಬಂದು, ಮತ್ತೆ ಬನ್ನಿ. ಆದರೆ ಈಗ ವೀರು ಹೋಗಿದ್ದು ಒಂದೇ ಸಲಕ್ಕೆ ಹೋಗಿ ಎಲ್ಲ ಮಾಹಿತಿಗಳನ್ನು ಕೇಳಿಕೊಂಡು ಅಟ್ ಎ ಟೈಮ್ ಬಂದಾನೆ, ಮತ್ತು ಅದರಲ್ಲಿ 500 ರೂಪಾಯಿ ಲಾಭನೂ ಮಾಡ್ಕೊಂಡಿದ್ದಾನೆ. ಅದಕ್ಕೇನು ಹೇಳ್ತಾರೆ, ಇಸ್ ದ ಸ್ಕಿಲ್. ಸೊ ನಾವೇನಾದರೂ ಕೆಲಸ ಕೊಟ್ಟಾಗ ಆ ಪರಿಪೂರ್ಣವಾಗಿ ಅದರ ಮಾಹಿತಿ ತೊಗೊಂಡು ನಾವು ಕೆಲಸ ಬರಬೇಕೆ ಹೊರತು ಅರ್ಧಂಬರ್ಧ ಹೋಗೋದು ಬರೋದು ಮಾಡ್ತಿದ್ರೆ ಸೊ ಅದು ಸರಿಯಾದ ಸ್ಕಿಲ್ ಅಲ್ಲ. ಅದಕ್ಕೆ ಅವನಿಗೆ ಹೆಚ್ಚು ಪಗಾರ ಕೊಡ್ತಾ ಇರೋದು ಈ ಉದ್ದೇಶದಿಂದ ಅಂಥೇಳಿ ಅವನಿಗೆ ತಿಳಿಸಿ ಹೇಳ್ತಾನೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ನಮ್ಮದೇ ಯೂಟ್ಯೂಬ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.